ಇದೀಗ ಮುಂದಿನ ಅಗ್ನಿಶಾಮಕದಳ ಸನ್ಮಾನ್ಯ ಸಚಿವರಿಗೆ ಸಲ್ಲಿಸುವಂಥದ್ದು. ಮೂರನೇ ಯಾಗಿಯಾಗಿ ಕುಮಾರವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳ ಅರಣ್ಯ ಇಲಾಖೆ ಇದೀಗ ಗೌರವ ವಂದನೆಯನ್ನು ಸಲ್ಲಿಸುವಂಥದ್ದು. ಪರವಾಗಿ ಇದೀಗ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ನಮ್ಮ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯವರಾದ ಸಂದೇಶವನ್ನು ನೀಡಲಿಕ್ಕಿರುವಂತಹ ನಮ್ಮ ಕರ್ನಾಟಕ ಘನ ಸರ್ಕಾರದ ಇಂದಿನ ಕನ್ನಡ ಮತ್ತು ಶ್ರೀ ವಿ ಸುನಿಲ್ ಕುಮಾರ್ ರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕರಾವಳಿ ಅಭಿವೃದ್ಧಿ ಅಧ್ಯಕ್ಷರಾದ ಮಟ್ಟ ರತ್ನಾಕರ್ ಹೆಗಡೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಕೆ ರಘುಪತಿ ಭಟ್ರವರು ಉಪಸ್ಥಿತ ನಿಟ್ಟಿನಲ್ಲಿ ಆಯೋಜನೆಯನ್ನು ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ರಾಜ್ಯೋತ್ಸವ ಸಂದೇಶವನ್ನು ನೀಡುವಂತೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತಮ್ಮೆಲ್ಲರ ಗಟ್ಟಿಯಾದ ಸ್ವಾಗತವನ್ನು ಬಯಸಿಕೊಂಡು ಇದೀಗ ರಾಜ್ಯೋತ್ಸವ ಸಂದೇಶಕ್ಕಾಗಿ ರಾಜ್ಯೋತ್ಸವ ಸಮಾರಂಭದ ಮಠ ರತ್ನಾಕರ್ ಹೆಗಡೆ ಅವರೇ,
ಆಟೋದು ಅದು ನನಗೆ ಇಲ್ಲಿ ನಮಗೆ ರಕ್ಷಾ ಜೀವಿಗೆ ತಾನೀದುವನು ಧರ್ಮದ ದೀಕ್ಷಾ ಸಕಲೆಯ ಪೀಡಿಗೂ ಅಪಾರ ಕೀರ್ತಿಯೇ ಉಮಾಕಾಂತ್ ಮಾಧ್ಯಮ ಕ್ಷೇತ್ರದಲ್ಲಿ ಸುಭಾಷ್ ಚಂದ್ರ ವಾಗ್ಲೆ ಚಿತ್ರಕಲಾ ಕ್ಷೇತ್ರ ಮೂಲಕ ಪ್ರೀತಿಯ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ. ಯುವಕರಿಗೆ ಉತ್ತಮ ರೀತಿಯಲ್ಲಿ ಕೃಷಿ ಬಗ್ಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಲ್ಲದೆ ಇವರು ತಮ್ಮ 48 ವರ್ಷಗಳ ಸುದೀರ್ಘ ಜೀವನದಲ್ಲಿ 1000ಕ್ಕೂ ಮಿಕ್ಕಿ ದೇವರುಗಳ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆಯನ್ನು ಯಶಸ್ವಿಯಾಗಿ ಮಾಡಿರುತ್ತಾರೆ. ಸುಮಾರು 5000ಕ್ಕೂ ಮಿಕ್ಕಿ ಮಂಗಳ ಕಾರ್ಯವನ್ನು ಮಾಡಿಸಿದ್ದು ಅಲ್ಲದೆ 10,000ಕ್ಕೂ ಮಿಕ್ಕಿ ವ್ರತದ ಸಂಗತಿಯ ಕಾರ್ಯ ಮಾಡಿಸಿದ್ದಾರೆ. ಜಾತಿ ಮತ ಭೇದವಿಲ್ಲದೆ ಲಿಂಗ ತಾರತಮ್ಯವಿಲ್ಲದೆ ಸೇವಾ ಕಾರ್ಯಕರ್ತರಿಗೆ ಹೊರೆಯಾಗದಂತೆ ಮದುವೆ ಪ್ರತಿಷ್ಠೆ ಸಂಸ್ಕಾರ ಹೋಮ ಹವನಾದಿಗಳನ್ನು ಕೂಡ ಮಾಡಿಸಿರುತ್ತಾರೆ. ಮಹಾಬಲ ಸುವರ್ಣ ಬಿನ್ ತಲಿಯ ಪೂಜಾರಿ ಮೈಲಾಜಿ ಹತ್ತೂರು ನಿಟ್ಟಿ ಕಾರ್ಕಳ ತಾಲೂಕು ಸಂಕೀರ್ಣ ವಿಭಾಗದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತವರು ಶ್ರೀಯುತರು ಕಳೆದ 65 ವರ್ಷಗಳಿಂದ ತನ್ನ 50 ಎಕರೆ ಪ್ರದೇಶದ ಕೃಷಿ ಮಾಡುತ್ತಿದ್ದು 14 ಎಕರೆಯಲ್ಲಿ ನಿರಂತರ ಭತ್ತದ ಕೃಷಿ 30 ದನ 50ಕ್ಕೂ ಮಿಕ್ಕಿ ಊರಿನ ಕೋಳಿ ಬಾಳೆ ಕೃಷಿ ಅಡಿಕೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ಸತತವಾಗಿ ಶ್ರಮಿಸುತ್ತಿದ್ದಾರೆ. ಸನ್ಮಾನ್ಯ ಮಹಾಬಲ ಸುವರ್ಣ ಪ್ರೊಫೆಸರ್ ಡಾಕ್ಟರ್ ದಿನೇಶ್ ಶೆಟ್ಟಿ ಬೈಂದೂರು ಶ್ರೀಯುತರು 15 ವರ್ಷಗಳ ವೈಜ್ಞಾನಿಕ ಸಂಶೋಧನೆ ಮತ್ತು ಅಧ್ಯಯನಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಯುವ ಸಂಶೋಧಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರು UAE ದೇಶದ ಖಲೀಫಾ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಸಂಶೋಧನಾ ತಂಡದೊಂದಿಗೆ ನೀರಿನ ಶುದ್ಧೀಕರಣ ನವೀಕರಿಸಬಹುದಾದ ಇಂಧನದ ಮೂಲ ಗ್ರೀನ್ ಎನರ್ಜಿ ಉತ್ಪಾದನೆ ಮತ್ತು ಕ್ಯಾನ್ಸರ್ ಸಂಬಂಧ ವಿಷಯಗಳ ಕುರಿತಾದ ಸಂಶೋಧನೆಯಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಹೂವಪ್ಪ ಪೂಜಾರಿ ಪಡುಬಿದ್ರಿ ಪಾದಬಿಟ್ಟು ಗ್ರಾಮ ಕಾಪು ತಾಲೂಕು ಸಂಕೀರ್ಣ ವಿಭಾಗದಲ್ಲಿ ರೈತ ನೆಲೆಯಲ್ಲಿ ಕೃಷಿಕ ವಿಭಾಗದಲ್ಲಿ ಶ್ರೀಯುತರು ಕೃಷಿಕರಾಗಿದ್ದು ತನ್ನ 11ನೇ ವರ್ಷ ವಯಸ್ಸಿನಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ತಮ್ಮ ಸ್ವಂತ ಜಮೀನಿನ ಜೊತೆಗೆ ಹಡಿಲು ಭೂಮಿಯಲ್ಲಿ ಕೃಷಿಯನ್ನ ಮಾಡುತ್ತಿದ್ದಾರೆ. ತಮ್ಮ ಜಮೀನಿನಲ್ಲಿ ಭತ್ತ ಕಬ್ಬು ತೆಂಗು ಬಾಳೆ ಅಡಿಕೆ ಮೆಣಸು ಇತ್ಯಾದಿ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. ಆದರೆ ಕೃಷಿ ಚಟುವಟಿಕೆ ಮಾಡಲು ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಟಂತವರು ಹೂವಪ್ಪ ಪೂಜಾರಿ ಪಡುಬಿದ್ರಿ. ಸಂಜೀವ್ ಪಾಟೀಲ್ ಉಡುಪಿ ಶ್ರೀಯುತರು ಸೇವಾ ಗಂಗೋತ್ರಿ ಟ್ರಸ್ಟ್ ಮಣಿಪಾಲ್ ಇದರ ಸ್ಥಾಪಕ ಕಾರ್ಯದರ್ಶಿಯಾಗಿ ಸುಮಾರು 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾ ಶಿಕ್ಷಣ ಸಾಹಿತ್ಯ ಸಮಾಜ ಕ್ಷೇತ್ರದಲ್ಲಿ ಇವರ ಸೇವೆ ಅಪಾರವಾಗಿರುತ್ತದೆ. ಪ್ರೊಫೆಸರ್ ಡಾಕ್ಟರ್ ದಿನೇಶ್ ಶೆಟ್ಟಿ ಹೂವಪ್ಪ ಪೂಜಾರಿ ಸಂಜೀವ ಪಾಟೀಲ್ ಉಡುಪಿ ಇವರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಅದೇ ರೀತಿಯಲ್ಲಿ ಬಾಲಕೃಷ್ಣ ಮುದ್ದೋಡಿ ಡಾಕ್ಟರ್ ಬಾಲಕೃಷ್ಣ ಮುದ್ದೋಡಿ ಉಡುಪಿ ಅದೇ ರೀತಿಯಲ್ಲಿ ನಾಗಾರ್ಜುನ ಡಿ ಪೂಜಾರಿ ದಿನೇಶ್ ಪೂಜಾರಿ ರಾಧಾಕೃಷ್ಣ ನಿಲಯ ಗುಂಡಿಬೈಲು ಶರಾವತಿ ಯುವ ರಾಜಶ್ರೀ ಎಲ್ಲೂರು ಗ್ರಾಮ ಅದೇ ರೀತಿಯಲ್ಲಿ ಗೋಪಾಲ್ ಶ್ರೀ ಬಗ್ಗೇರ ಕುಂಜಿಬಿಟ್ಟು ಉಡುಪಿ. ಸೂರ್ಯ ಪುರೋಹಿತ ಆಚಾರ್ಯ ಕಾರ್ಕಳ ಇವರು ಅನೇಕ ವಿದ್ಯಾರ್ಥಿಗಳಿಗೆ ಚಿತ್ರಕಲೆಗಳನ್ನು ಉಚಿತವಾಗಿ ಹೇಳಿಕೊಡುವುದರ ಮೂಲಕ ಈ ಒಂದು 2021ನೇ ಸಾಲಿನ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬಾಲಕೃಷ್ಣ ಶ್ರೀನಿವಾಸ ಮುದ್ದೋಡಿ ಉಡುಪಿ ಸಮಾಜ ಸೇವೆ ನೆಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇವರು ಮಣಿಪಾಲದ MITಯಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಸುಮಾರು 20 ವರ್ಷಗಳಿಂದಲೂ ನಮಗೆ ಚಿರಪರಿಚಿತರಾಗಿರುತ್ತದೆ. ರೋಟರಿ ಇಂಟರ್ನ್ಯಾಷನಲ್ ಅಂತ ಸಂಸ್ಥೆಯಲ್ಲಿ ಉನ್ನತ ಹುದ್ದೆಗಳನ್ನು ಹೊಂದಿ ಸೇವೆ ಸಲ್ಲಿಸಿ ಅದರ ಸಂಪೂರ್ಣ ಪ್ರಯೋಜನವನ್ನ ಸಮಾಜಕ್ಕೆ ಒದಗಿಸಿದ್ದಾರೆ. ಅಲ್ಲದೆ ಪಲ್ಸ್ ಪೋಲಿಯೋನಂತ ವಿಶ್ವಾದ್ಯಂತ ನಡೆಯುವಂತಹ ಪೋಲಿಯೋ ನಿವಾರಣೆ ಕಾರ್ಯಕ್ರಮದಲ್ಲಿ ಹೆಚ್ಚಿಗೆ ತೊಡಗಿಸಿಕೊಂಡಂತವರು ಡಾಕ್ಟರ್ ಬಾಲಕೃಷ್ಣ ನಾಗಾರ್ಜುನ ಡಿ ಪೂಜಾರಿ ಸಕ್ರಿಯರು ಕೋವಿಡ್ ಸಂಕಷ್ಟ ಸಮಯದಲ್ಲಿ ತನ್ನ ಅಪಾಯವನ್ನು ಲೆಕ್ಕಿಸದೆ ಕೊರೋನಾ ವಾರಿಯರ್ಸ್ ಆಗಿ ಕೋವಿಡ್ ನಿಂದ ಮೃತಪಟ್ಟ 400ಕ್ಕೂ ಹೆಚ್ಚು ಶವಗಳನ್ನು ಸಂಸ್ಕಾರ ಮಾಡಿ ದೇಹದ ಅಸ್ಥಿಯನ್ನು ಅವರ ಮನೆಗೆ ತಲುಪುವಂತೆ ಮಾಡಿದರು. ಕೋವಿಡ್ ಲಸಿಕಾ ಕಾರಣ ಆರಂಭವಾಗದ ಸಂದರ್ಭದಲ್ಲಿ ಸಹ ತನ್ನ ಜೀವದ ಹಂಗನ್ನು ತೊರೆದು ಅಂತಿಮ ವಿಧಿವಿಧಾನ ಕಾರ್ಯದಲ್ಲಿ ಮೃತರ ಸಂಬಂಧಿಕರು ಭಾಗವಹಿಸದಿದ್ದರೂ ಕೂಡ ತಾನೇ ಸ್ವತಃ ಎಲ್ಲಾ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಇವರ ನೈಜವಾದ ಕೋವಿಡ್ ವಾರಿಯರ್ ಆಗಿ ಸೇವೆ ಸಲ್ಲಿಸಿದಕ್ಕಾಗಿ 2021 ಯುವ
ಸಮಾಜ ಸೇವೆ ನೆಲೆಯಲ್ಲಿ ಶ್ರೀಯುತರು 33 ವರ್ಷಗಳಿಂದ ರಾಜ್ಯದ ಸುಮಾರು 300ಕ್ಕಿಂತಲೂ ಹೆಚ್ಚಿನ ಕಡೆಗಳಲ್ಲಿ 50,000ಕ್ಕಿಂತಲೂ ಹೆಚ್ಚಿನ ಜನರಿಗೆ ಸ್ವಉದ್ಯೋಗ ಮಾಹಿತಿ ತರಬೇತಿಯನ್ನು ನೀಡಿರುವಂತದ್ದು ಶರಾವತಿ ಇವರ ಕೀರ್ತಿ. ಲಯನ್ ಗೋಪಾಲ್ ಸಿ ಬಂಗೇರ ಶ್ರೀಯುತರು ಕಾನೂನು ಪದವೀಧರರಾಗಿದ್ದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಪದಾಧಿಕಾರಿಯಾಗಿ ಅಧ್ಯಕ್ಷರಾಗಿ ಗೌರವಾಧ್ಯಕ್ಷರಾಗಿ ಹಲವಾರು ಜನಪರ ಸಮಾಜದ ಸೇವೆಗಳನ್ನು ಮಾಡುವುದರ ಮೂಲಕ ಗೋಪಾಲ್ ಸಿ ಪುರಸ್ಕೃತರಾದಂತಹ ಸೂರ್ಯ ಪುರೋಹಿತ ಆಚಾರ್ಯ ಕಾರ್ಕಳ, ಡಾಕ್ಟರ್ ಬಾಲಕೃಷ್ಣ ಎಸ್ ಮುದ್ದೋಡಿ ಉಡುಪಿ, ನಾಗಾರ್ಜುನ ಡಿ ಪೂಜೆಗೆ ತಮ್ಮೆಲ್ಲರ ಗಟ್ಟಿಯಾದ ಕರತಾಡದ ಮೂಲಕ ಪ್ರೀತಿಯ ವಂದನೆ. ಕುಂದಾಪುರ, ಶಿವಾನಂದ ತಲ್ಲೂರು ಕುಂದಾಪುರ, ಎನ್ ರಮಾನಂದ ಪ್ರಭು, ಮೊಹಮ್ಮದ್ ಫಾರೂಕ್ ಚಂದ್ರನಗರ, ಡಾಕ್ಟರ್ ಪಾರ್ವತಿ ಜಿ ಐಟಾ ಮತ್ತು ನಿರ್ಗತಿಕರ ಸೇವೆಯನ್ನು ಮಾಡುತ್ತಾ ಬಂದಿದ್ದು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವುದರ ಮೂಲಕ 2021ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಶಿವಾನಂದ ತಲ್ಲೂರು ಕುಂದಾಪುರ ಸಮಾಜ ಸೇವೆ ನೆಲೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇವರು ಉದ್ಯೋಗ ನಿಮಿತ್ತ ಸೌದಿ ಅರೇಬಿಯಾಕ್ಕೆ ವಾಹನ ಚಾಲಕರಾಗಿ ತೆರಳಿದ್ದು ಕೆಲವು ವರ್ಷಗಳ ನಂತರ ಕೆಲಸ ನಿರ್ವಹಿಸಿರುತ್ತಾರೆ ಹಾಗೂ ಅನೇಕ ಸಮಸ್ಯೆಗಳಿಂದ ಸ್ವದೇಶಕ್ಕೆ ಬರಲು ಆಗದೆ ಇವರು ನಿರ್ಗತಿಕ ಭಾರತೀಯರನ್ನ ಸುರಕ್ಷಿತವಾಗಿ ಭಾರತೀಯ ರಾಯಭಾರಿಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಸಂಕಷ್ಟದಲ್ಲಿರುವಂತಹ 30 ಹೆಚ್ಚು ಭಾರತೀಯರನ್ನ ಸ್ವದೇಶಕ್ಕೆ ಕರೆಸಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರು ಶಿವಾನಂದ ತಲ್ಲೂರು ಕುಂದಾಪುರ. ಎನ್ ರಮಾನಂದ ಪ್ರಭು ವಿವಿಧ ಸಂಘ ಸಂಸ್ಥೆಗಳಲ್ಲಿ ದುಡಿಯುತ್ತಿರುವಂತಹ ಶ್ರೀಯುತರು ಅನೇಕ ಯುವಕರಿಗೆ ವಿವಿಧ ಕಂಪನಿಗಳಲ್ಲಿ ಕೆಲಸವನ್ನು ಪಡೆಯಲು ಸಹಕಾರ ನೀಡಿರುತ್ತಾರೆ. ಅಲ್ಲದೆ ಹೊರದೇಶಗಳಲ್ಲಿ ಕೂಡ ಇಲ್ಲಿನ ಯುವಕರು ಉದ್ಯೋಗ ಪಡೆಯಲು ಕೂಡ ಸಹಕಾರವನ್ನು ನೀಡಿದ್ದಾರೆ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವರು. ಅನೇಕ ಶಾಲಾ ಕಾಲೇಜುಗಳಿಗೆ ಪೀಠೋಪಕರಣ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡಿರುತ್ತಾರೆ. ಮುಂದಿನ ಪ್ರಶಸ್ತಿ ಪುರಸ್ಕೃತರು ಮೊಹಮ್ಮದ್ ಫಾರೂಕ್ ಚಂದ್ರನಗರ ಕಾಪು ತಾಲೂಕು ಕಳತೂರು ಸಮಾಜ ಸೇವೆ ನೆಲೆಯಲ್ಲಿ ಶ್ರೀಯುತರು ಸುಮಾರು 22 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಕಳತೂರು ಸಮಾಜ ಸೇವಾ ವೇದಿಕೆಯನ್ನು ಹುಟ್ಟುಹಾಕಿ ಆ ಮೂಲಕ ಬಡವರಿಗೆ, ಅನಾರೋಗ್ಯ ಪೀಡಿತರಿಗೆ ಆರ್ಥಿಕ ನೆರವನ್ನು ನೀಡಿರುವಂತದ್ದು ಮೊಹಮ್ಮದ್ ಫಾರೂಕ್ ಚಂದ್ರನಗರ. ಡಾಕ್ಟರ್ ಜಿ ಪಾರ್ವತಿ ಜಿ ಐಟಾ ಶ್ರೀಯುತರು ಅನುವಾದಿತ, ಸ್ವತಂತ್ರ ಸಂಪಾದಿತ ಹಾಗೂ ಸಹಲೇಖಕರೊಂದಿಗೆ ಒಟ್ಟು 80ಕ್ಕೂ ಹೆಚ್ಚು ಕೃತಿಗಳನ್ನು ಪಡೆಯುವುದರ ಮೂಲಕ ಬಂಡಕಾಸ್ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ದುಡಿಯುವುದರ ಮೂಲಕ 2021ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಾಯಿನಾಥ್ ಶೀಟ್ ಕುಂದಾಪುರ, ಶಿವಾನಂದ ತಲ್ಲೂರು ಕುಂದಾಪುರ, ಎನ್ ರಮಾನಂದ ಪ್ರಭು, ಮೊಹಮ್ಮದ್ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇದೀಗ ಮುಂದಿನ ಯಾದಿಯಲ್ಲಿ ಶೇಖರ್ ಯಾನಿ ಮುನ್ನಾ ಯರ್ಮಾಳುಗುಡ್ಡೆ, ಅದೇ ರೀತಿಯಲ್ಲಿ ಶ್ರೀಧರ್ ಗಾಣಿಗ ವಾಸುಕಿನಿಲಿಯ ಉಪ್ಪುಂದ, ಕೃಷ್ಣಪುರಗ ಯರುಕುಣೆ ಬೈಂದೂರು, ಅದೇ ರೀತಿಯಲ್ಲಿ ಬಿ ರಾಮಟೈಲ ಬಡುವರಿ, ಅದೇ ರೀತಿಯಲ್ಲಿ ವಂದನಾ ರೈ ಕಾರ್ಕಳ. ಶೇಖರ್ ಯಾನಿಯ ಮುನ್ನ ಶ್ರೀಯುತರು ಸುಮಾರು 30 ವರ್ಷಗಳಿಂದ ತುಳುನಾಡಿನ ಭೂತಕೋಲ, ನರ್ತನ ಹಾಗೂ ಕಲಾವಿದ, ತುಳುನಾಡಿನ ಪಾರಂಪರಿಕ ಆರಾಧನಾ ಕಲೆಯ ಶೇಖರ್ ಯಾನೆ ಮುನ್ನ, ಶ್ರೀಧರ್ ಗಾಣಿಗ, ಕುಷ್ಟಕೊರಗ, ರಾಮ ಟೈಲರ್, ವಂದನಾ ರೈ. ಆರಾಧನಾ ಕಲೆಯಿಂದ ಭೂತಕೋಲದ ಜನಪದ ಕಲಾ ಪ್ರಕಾರಕ್ಕೆ ಅಪಾರ ಕೊಡುಗೆಯನ್ನು ಕೂಡ ನೀಡಿದಂತಹ ಶೇಖರ್ ಯಾನೆ ಅವರು 2021ನೇ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀಧರ ಗಾಣಿಗ ವಾಸುಕಿನಿಲಿಯ ಉಪ್ಪುಂದ ಯಕ್ಷಗಾನ ಕ್ಷೇತ್ರ ಕಳೆದ 33 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸತ್ರಿಯವರು ಮಂದಟ್ಟೆ, ಮಾನುಕಟ್ಟೆ, ಸೌಕೂರು, ಕಮಲಶಿಲೆ, ಮಡಾಮಕ್ಕಿ, ಅಮೃತೇಶ್ವರಿ ಮೇಳದಲ್ಲಿ ತಮ್ಮ ಕಲಾ ಸೇವೆಯ ಮೂಲಕ ದ್ರೌಪದಿ, ದೇವಿ, ಶಶಿಪ್ರಭೆ, ರುಕ್ಮಿಣಿ, ಸತ್ಯಭಾಮ, ಅಂಬೆ, ಕೃಷ್ಣ ಮುಂತಾದ ಹಲವಾರು ಪೌರಾಣಿಕ ಪ್ರಸಂಗಗಳಲ್ಲಿ ಪಾತ್ರವನ್ನು ನಿರ್ವಹಿಸಿದಂತ ಶ್ರೀಧರ ಗಾಣಿಗ ಉಪ್ಪುಂದ ಇವರಿಗೆ ಅವರ ಪರಿಚಯ. ಕುಷ್ಟಕೊರಗ ಬಹಳ ಧೀಮಂತ ವ್ಯಕ್ತಿ ಹಲವು ವರ್ಷಗಳಿಂದ ತನ್ನ ಕುಲಕಸುಬಾದಂತಹ ಬುಟ್ಟಿ ನೇಯುವುದು, ಹೈನುಗಾರಿಕೆ, ಡೋಲು ಬಾರಿಸುವುದರಲ್ಲಿ ನಿಸೀಮರಾದಂತಹ ಕುಷ್ಟಕೊರಗರವರು ಇಡೀ ಒಂದು ಕೊರಗ ಸಮುದಾಯಕ್ಕೆ ಮೇರು ವ್ಯಕ್ತಿ ಅಂತ ಹೇಳಿಕೆ ಸಂದರ್ಭದಲ್ಲಿ ರಾಮ ಟೈಲರ್ ಬೈಂದೂರು, ಲಾವಣ್ಯ ರಿಜಿಸ್ಟರ್ಡ್ ಬೈಂದೂರು ರಂಗಭೂಮಿ ಕ್ಷೇತ್ರದಲ್ಲಿ ಶ್ರೀಯುತರು ಸುಮಾರು 45 ವರ್ಷಗಳಿಂದ ವಿವಿಧ ರಂಗ ವಿನ್ಯಾಸ, ವಸ್ತ್ರ ವಿನ್ಯಾಸ, ಬೆಳಕಿನ ಸಂಯೋಜನೆ, ರಂಗ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸೇವೆ ಸಲ್ಲಿಸಿದಂತ ಬಿ ರಾಮ ಟೈಲರ್. ವಂದನಾ ರೈ ಲಾಕ್ಡೌನ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣದ ಮೂಲಕ ವಿಭಿನ್ನ ಶೈಲಿಯಲ್ಲಿ ಪಾಠ ಮಾಡುವ ಮೂಲಕ ಸಾವಿರಾರು ಜನರ ಮನೆಗೆದ್ದಿದ್ದಾರೆ. ವಿಶೇಷ ಚೇತನ ಮಕ್ಕಳಿಗೆ ನೃತ್ಯ ಪಾಠವನ್ನು ಹೇಳಿಕೊಡುವ ಮೂಲಕ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೃತ್ಯ ನಿರ್ದೇಶಕಿಯಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಯುವ ಸಮುದಾಯಕ್ಕೆ ಸಾಂಸ್ಕೃತಿಕ ಅಭಿರುಚಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಟಕ, ಯಕ್ಷಗಾನ, ಸಂಗೀತ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ವಂದನಾ ರೈ. ಅದೇ ರೀತಿಯಲ್ಲಿ ಸುಶೀಲ್ ಕೋಠಾನ್ ನಿಟ್ಟಿ ಕಾರ್ಕಳ ರಂಗಭೂಮಿ ಕ್ಷೇತ್ರದಲ್ಲಿ ಇವರು ರಾಜ್ಯ, ದೇಶ, ವಿದೇಶಗಳಲ್ಲಿ ನಾಟಕ ಕೌಶಲ್ಯವನ್ನು ಪ್ರದರ್ಶಿಸಿರುತ್ತಾರೆ. ಸತ್ರಿಯವರು ಅಭಿನಯಿಸಿರುತ್ತಾರೆ. 70ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ 1,000ಕ್ಕೂ ಮಿಕ್ಕಿ ಪ್ರದರ್ಶನಗಳನ್ನು ನೀಡಿರುವಂತಹ ಸುಶೀಲ್ ಕೋಠಾನ್ ನಿಟ್ಟೆ
2021ನೇ ಸಾಲಿನಲ್ಲಿ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಗಾಣಿಗ ಕೃಷ್ಣಪುರಗ ಬಿ ರಾಮಟೈಲರ್ ವಂದನ ರೈ ಸುದೀಪ್ ಕೋಟ್ಯಾನಿತ ಇವರಿಗೆ ತಮ್ಮೆಲ್ಲರ ಗಟ್ಟಿಯಾದ ವಂದನೆ ಅಭಿವಂದನೆಗಳು. ನಿತ್ಯಶ್ರೀ ಜಾನಪದ ಅಕಾಡೆಮಿ ಎಂಬ ಕಲಾತಂಡವನ್ನು ಕಟ್ಟಿಕೊಂಡು ಸುಮಾರು 20 ವರ್ಷಗಳಿಂದ ಕಲಿತು ದೇಶದ ಉದ್ದಗಲಕ್ಕೂ ಸುಮಾರು 200ಕ್ಕೂ ಅಧಿಕ ಕಲಾ ಪ್ರದರ್ಶನಗಳನ್ನು ನೀಡಿರುತ್ತಾರೆ. ಇವರ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಕರ್ನಾಟಕದ ಜಾನಪದ ಅಕಾಡೆಮಿ ಇವರಿಂದ ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ತುಳುನಾಡ ಜಾನಪದ ಮಾಣಿಕ್ಯ ಪ್ರಶಸ್ತಿಯನ್ನು ಕೂಡ ಎ ಅಂದರಿಗೆ ಡಿ ದಾರಿದೀಪ ಎ ಒಪ್ಪಿಕೋ ಕನ್ನಡವ ಎನ್ನುವ ನಿಟ್ಟಿನಲ್ಲಿ ಸಂಭ್ರಮದ ಕ್ಷಣ ಸವಿನೆನಪಿನ ದ್ಯೋತಕ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲೇಬೇಕು. ಈಗ ಪತ್ರಿಕಾ ಮಾಧ್ಯಮದವರ, ದೃಶ್ಯ ಮಾಧ್ಯಮದವರ, ಫೋಟೋಗ್ರಾಫರ್ ಅವರ ಎಲ್ಲ ಕ್ಯಾಮರಾದ ಕಣ್ಣಿನಲ್ಲಿ ನಿಮ್ಮೆಲ್ಲರ ಸ್ನೇಹಕ್ಕಾಗಿ ನಾವಿದ್ದೇವೆ. ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ನಮ್ಮ ಜೊತೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂದು ಹಡಿಲು ಭೂಮಿ ಕೃಷಿಯ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿ ಇದೀಗ ಅನ್ನದ ತೊಡಗಿಸಿಕೊಂಡಂತಹ ಧೀಮಂತ ಜನನಾಯಕ ಸನ್ಮಾನ್ಯ ರಘುಪತಿ ಭಟ್ರವರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಬೇಕು. 1500ಕ್ಕೂ ಮಿಕ್ಕಿ ಹಡಿಲು ಕೃಷಿ ಭೂಮಿಯಲ್ಲಿ ನಾಟಿ ಕಾರ್ಯವನ್ನು ಮಾಡಿದಂತಹ ಧೀಮಂತ ಜನನಾಯಕ ರಘುಪತಿ ಭಟ್ರವರು. ಸರ್, ಒಂದು ಡ್ಯಾನ್ಸ್ ಇದೆ. ಇಡೀ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿದಂತ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಸುಂದರವಾದ ಟೀಚರ್ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ